ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಶಾಮಿ MI ಕಂಪ್ನಿಯವರು ಒಂದು ಬ್ರೀಫಿಂಗ್ ಇನ್ವೈಟ್ ಮಾಡಿದರು. ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಒಂದು ಬ್ರೀಫಿಂಗ್ ಇತ್ತು, ನಾನು ಕೂಡ ಹೋಗಿದ್ದೆ. ಬ್ರೀಫಿಂಗ್ ಅಂತ ಅಂದರೆ ಒಂದು ಅಪ್ಕಮಿಂಗ್ ಪ್ರಾಡಕ್ಟ್ನ ಬಗ್ಗೆ ನಮಗೆ ಮುಂಚೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೆಲ್ಲ ಫೀಚರ್ಸ್ ಇದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾರೆ ಒಂದು ಬ್ರೀಫಿಂಗ್ನಲ್ಲಿ. ಸೊ ಆ ಒಂದು ಈವೆಂಟ್ನಲ್ಲಿ ನಮ್ಮ ಭಾರತದಲ್ಲಿ ಲಾಂಚ್ ಆಗದೇ ಇರುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡಿದರು. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಶಾಮಿದು CyberDog. ಆ ಒಂದು ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಶೇರ್ ಮಾಡಿದರೆ ನಿಮ್ಮಲ್ಲಿ ತುಂಬ ಜನ ಇಷ್ಟಪಟ್ಟಿದ್ರಿ. ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆಯಿತಾ. ಈ ಒಂದು CyberDog ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಲಾಂಚ್ ಆಗಿದೆ, ಜಸ್ಟ್ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ತೊಗೊಂಬಂದಿದ್ದಾರೆ ಆಯಿತಾ. ಗ್ಲೋಬಲ್ ಲಾಂಚ್ ಆಗಿದೆ, ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಈ ಒಂದು ಡಾಗ್ಸನ್ನು ಬೇರೆ ದೇಶಗಳಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಆಯಿತಾ. ಇನ್ನೂ ಪಬ್ಲಿಕ್ಕಿಗೆ ಮೋಸ್ಟ್ಲಿ ಕೊಟ್ಟಿಲ್ಲ ಅನ್ಕೋತೀನಿ. ಬೆಲೆ ಕೂಡ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸುಮಾರು 1,20,000-30,000 ರೇಂಜಲ್ಲಿರುವಂಥ CyberDog ಇದಾಗಿರುವಂಥದ್ದು ರೋಬೋಟಿಕ್ ಡಾಗ್ ಇದು ಆಯಿತಾ. ಲಿಟ್ರಲಿ ಎಷ್ಟೋ ಜನ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿದ್ರೆ ಪರವಾಗಿಲ್ಲ, 1,30,000 ಕೊಟ್ಟರು ಪರವಾಗಿಲ್ಲ, ತುಂಬ ಕೂಲ್ ಆಗಿರುತ್ತೆ ನಮ್ಮಲ್ಲಿ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟೆ ಪರ್ಚೇಸ್ ಮಾಡ್ತಾರೇನೋ. 1,30,000 ಅಂದರೆ ನನಗೆ ಆಶ್ಚರ್ಯ ಆಯಿತು, ಇಷ್ಟು ಕಡಿಮೆಗೆ ಅದು ಯಾವ ರೀತಿ ಈ ಒಂದು ರೋಬೋಟಿಕ್ ಡಾಗನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಈ ಒಂದು ಶಾಮಿ ರೋಬೋಟಿಕ್ ಡಾಗ್ ಏನು ತೋರಿಸ್ತಾ ಇದ್ದೀನಿ, ಸೊ ಅದೇ ರೀತಿ ಒಂದು ರೋಬೋಟನ್ನು ಅಮೆರಿಕಾ ದೇಶದ ಒಂದು ಕಂಪನಿ ಬಾಸ್ಟನ್ ರೋಬೋಟಿಕ್ಸ್ ಅಂತ ಆಯಿತಾ. ಸೊ ಅವರೇ ಫಸ್ಟು ಈ ರೀತಿ ಒಂದು ರೋಬೋಟಿಕ್ ಡಾಗನ್ನು ಒಂದು ರೀತಿ ಪಬ್ಲಿಕ್ಕಿಗೆ ತೊಗೊಂಬಂದಿದ್ದು. ಈ ಒಂದು ಶಾಮಿ CyberDog ನೋಡೋದಕ್ಕೆ ಸೇಮ್ ಅದೇ ರೀತಿ ಇರುವಂಥದ್ದು. ಮೋಸ್ಟ್ಲಿ ನಂಗೆ ಅನ್ನಿಸ್ತಂಗೆ ಒಂದು ಶಾಮಿಯವರು ಅದೇ ಈ ಒಂದು ಬಾಸ್ಟನ್ ರೋಬೋಟಿಕ್ಸಿಂದ ಏನು ಡಾಗ್ ಇದೆ ಅದನ್ನೇ ಕಾಪಿ ಮಾಡ್ದಂಗಿದೆ. ಸೇಮ್ ನೋಡ್ಬೋದು, ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಲುಕ್ಕನ್ನು ಹೊಂದಿರುವಂಥದ್ದು. ಫಸ್ಟ್ ಲಾಂಚ್ ಆಗಿದೆ ಒಂದು ಬಾಸ್ಟನ್ ರೋಬೋಟಿಕ್ಸಿನ ಡಾಗು. ನಂತರ ಕೆಲವು ತಿಂಗಳ ಮುಂಚೆ ಈ ಒಂದು ಶಾಮಿಯವರು ಒಂದು CyberDog ಲಾಂಚ್ ಮಾಡಿದ್ದಾರೆ. ಆದರೆ ಈ ಒಂದು ಬಾಸ್ಟನ್ ರೋಬೋಟಿಕ್ಸ್ ಅವರು ಲಾಂಚ್ ಮಾಡಿರುವಂಥ ಈ ಒಂದು ರೋಬೋಟಿಕ್ ಡಾಗ್ನ ಬೆಲೆ ಲಿಟ್ರಲಿ 60 ಲಕ್ಷ, ಅಪ್ರಾಕ್ಸಿಮೇಟ್ಲಿ 60 ಲಕ್ಷ. ಆದರೆ MI ಕಂಪ್ನಿಯವರು ಎಷ್ಟು ಬುದ್ಧಿವಂತ ಅಂದರೆ ಕೇವಲ 1,30,000 ರೂಪಾಯಿಗೆ ಅದೇ ರೀತಿ ಇರುವಂಥ ಡಾಗನ್ನು ಬಿಲ್ಡ್ ಮಾಡಿದ್ದಾರೆ. ಲುಕ್ ವೈಸು, ಕ್ವಾಲಿಟಿ ವೈಸು ನಂಗೆ ಅಷ್ಟೊಂದು ಪ್ರೀಮಿಯಮ್ ಅನಿಸಿಲ್ಲ ಅಂದರೂ ಕೂಡ ಸ್ಟಿಲ್ ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಆ ಲೆವೆಲಿಗೇನೆ ಡಾಗ್ ಬಿಲ್ಡ್ ಮಾಡಿದ್ದಾರೆ ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಈ ಒಂದು ಡಾಗ್ನ ನೀವು ಚಾರ್ಜ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಒಂದು ಸಲ ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು ಒಂದು 2.5 ಗಂಟೆ ಟೈಮ್ ತೊಗೊಳುತ್ತೆ. ನಂತರ ಒಂದು ಡಾಗು ಓಡಾಡಿಕೊಂಡು ನಾಯಿ ಥರ ಒಂದು ಸ್ವಲ್ಪ ಮೂವ್ಮೆಂಟ್ ಎಲ್ಲ ಮಾಡುತ್ತೆ. ಅದನ್ನು ನಾವು ಸ್ಮಾರ್ಟ್ಫೋನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಏನಾದ್ರು ಕೆಲವೊಂದು ಮೂವ್ಸ್ಗಳು ನಾಯಿ ಥರ ಮುಂದ್ಗಡೆ ಎಲ್ಲ ಆಡಿಸೋದು, ಶೇಕ್ ಹ್ಯಾಂಡ್ ಕೊಡೋದಾಗಿರ್ಬೋದು, ನಿಮ್ಮನ್ನು ಫಾಲೋ ಕೂಡ ಮಾಡುತ್ತೆ. ನೀವು ಅದನ್ನು ಆ ಒಂದು ಫೀಚರ್ ಆನ್ ಮಾಡೋದು. ಸುಮಾರು 12 ಸೆನ್ಸರ್ಗಳಿದಾವೆ ಆಯಿತಾ. ಸೊ ಆ ಒಂದು ಡಾಗ್ನ ಕ್ಯಾಮ್ರಾಗಳಿದ್ದಾವೆ, ಸೆನ್ಸರ್ಗಳಿದ್ದಾವೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಿಮ್ಮನ್ನು ಫಾಲೋ ಕೂಡ ಮಾಡುತ್ತೆ. ಕೆಲವೊಂದು ಮೂವ್ಗಳು ಅಷ್ಟೇ, ಉಲ್ಟಾ ತ್ರಿಗರ್ ಆಗಿರ್ಬೋದು, ಬ್ಯಾಕ್ ಫ್ಲಿಪ್ಪು ಫ್ರಂಟ್ ಫ್ಲಿಪ್ಪು ಮಾಡೋದಂತ ಆಯಿತಾ. ಸೊ ಆ ಒಂದು ಫೀಚರ್ ಇನ್ನೂ ಅಪ್ಡೇಟ್ ಬಂದಿರಲಿಲ್ಲ. ಸೊ ಅದಕ್ಕೆ ನಮಗವರು ಅದನ್ನು ತೋರಿಸಿಲ್ಲ, ಒಟ್ಟಿಗೆ ಫ್ರಂಟ್ ಫ್ಲಿಪ್ಪನ್ನು ಕೂಡ ಮಾಡುತ್ತೆ ಅಂತ ಹೇಳ್ತಾಯಿದ್ರು. ಒಟ್ಟಿಗೆ ನಿಂತ್ಕೊಳ್ಳೋದಾಗಿರ್ಬೋದು, ತೋರಿಸ್ತಾ ಇರೋದನ್ನೆಲ್ಲ. ಸೊ ಈ ರೀತಿ ಕೆಲವೊಂದು ಅಂದರೆ ನೋಡೋದಕ್ಕೆ ಹೋದರೆ ಈ ಒಂದು ಡಾಗಿಂದು ನಾವು ಅಡ್ವಾಂಟೇಜಸ್ಗಳು ಏನಿದೆ, ಯಾವ ಥರ ಯೂಸ್ ಆಗ್ಬೋದು ಹೇಳಿ. ಒಂದು ಮಿಲಿಟ್ರಿ ಪರ್ಪಸ್ಸಿಗೆ ಯೂಸ್ ಆಗ್ಬೋದೇನೋ ನಂಗೆ ಅನ್ನಿಸ್ತಂಗೆ. ಅದನ್ನು ಬಿಟ್ಟರೆ ಜನರಲ್ ಆಗಿ ನಾವು ಈ ಒಂದು ರೋಬೋಟಿಕ್ ಡಾಗನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಇದು 3 kg ಪೇಲೋಡನ್ನು ಹೊರಬಲ್ಲಂಥ ಸಾಮರ್ಥ್ಯ ಇದೆ ಅಂತೆ. ಝೊಮ್ಯಾಟೊ ಥರ ಡೆಲಿವರಿ ಮಾಡೋದಕ್ಕೆ ಒಂದು ಡಾಗ್ನ ಕಳಿಸೋಕ್ಕಾಗತ್ತಾ? ಕಷ್ಟ. ನಮ್ಮ ಭಾರತದಲ್ಲಂತೂ ಕಷ್ಟ. 3 kg ಭಾರವನ್ನು ಹೊರಬಲ್ಲಂಥ ಕೆಪಾಸಿಟಿ ಇದೆ ಅಂತ ಇದಕ್ಕೆ. ಮತ್ತು ಸದ್ಯಕ್ಕೆ ನೀವು ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಕೇವಲ 30 ನಿಮಿಷ ಆಯಿತಾ. ಹೆವಿ ಅಂದರೆ ಸ್ವಲ್ಪ ಡಿಪೆಂಡ್ಸ್ ಆನ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಬ್ಯಾಟ್ರಿ ಬ್ಯಾಕಪ್. ಅಪ್ ಟು 1 ಗಂಟೆ ಅಂತ ಅಂತಾರೆ. ಬಟ್ ಡಿಪೆಂಡ್ಸ್ ಆನ್ ಅದು ಫ್ರಂಟ್ ಫ್ಲಿಪ್ ಮಾಡುತ್ತಾ, ಬ್ಯಾಕ್ ಫ್ಲಿಪ್ ಮಾಡುತ್ತಾ, ಯಾವ ರೀತಿ ಯೂಸ್ ಆಗುತ್ತೆ ಅದ್ರ ಮೇಲೆ ಒಂದು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಅವ್ರು ಹೇಳೋದ ಪ್ರಕಾರ. ಮತ್ತು ಈ ಒಂದು ರೋಬೋಟ್ ಎಷ್ಟು ಫಾಸ್ಟಾಗಿ ಓಡುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ 12 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡಬಲ್ಲ ಅಂತ ಕೆಪಾಸಿಟಿ ಈ ಒಂದು ನಾಯಿಗಿರುವಂಥದ್ದು. ಅಷ್ಟು ಸ್ಪೀಡ್ ಅಂದರೆ ಪರವಾಗಿಲ್ಲ. ಒಂದು ಲೆವೆಲಿಗೆ ನಾವು ಫಾಸ್ಟಾಗಿ ನಡೆದಂಗೆ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಓಡ್ತೀವಲ್ಲ, ಸೊ ಅಷ್ಟು ಸ್ಪೀಡಾಗಿ 12 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ ಈ ಒಂದು CyberDog ಓಡುತ್ತೆ. ತುಂಬ ಕೂಲಾಗಂತೂ ಇದೆ. ನನಗನ್ನಿಸ್ತಂಗೆ ನಮ್ಮ ಭಾರತದಲ್ಲಿ ಇದು ಲಾಂಚ್ ಆಗೋ ಡೌಟ್ ಇದೆ. ಏನಕ್ಕೆಂದರೆ ನಮ್ಮ ಗೌರ್ಮೆಂಟವ್ರು ಇದಕ್ಕೆ ಪರ್ಮಿಷನ್ ಕೊಡೋದೇ ಡೌಟು. ಮೋಸ್ಟ್ ಇದು ಮಿಲಿಟ್ರಿ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಡ್ರೋನ್ಗಳನ್ನೇ ನಾವು ಬಿಡಲ್ಲ. ಇನ್ನು ಈ ರೋಬೋಟಿಕ್ ಡಾಗನ್ನು ಜನ ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ಏನೋ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ನಂಗೆ ಅನ್ನಿಸ್ತಂಗೆ ನಮ್ಮ ಭಾರತದಲ್ಲಿ ಪಬ್ಲಿಕ್ಕಿಗೆ ಬಿಡೋದಂತೂ ಡೌಟ್ ಇದೆ. ಮೋಸ್ಟ್ಲಿ ಮಿಲಿಟ್ರಿ ಪರ್ಪಸ್ಸಿಗೆ ಯೂಸ್ ಮಾಡ್ಕೊಬೋದು. ಅದರಲ್ಲೂ ಕೂಡ ಒಂದು ಚೈನೀಸ್ ಕಂಪ್ನಿ ಅಂತ ಇದನ್ನು ನಮ್ಮ ದೇಶದವ್ರು ಇದು ಮಾಡಲ್ಲ ಬಿಡಿ, ಪರ್ಮಿಷನ್ ಕೊಡೋ ಡೌಟ್ ಇದೆ. ಬಟ್ ಸ್ಟಿಲ್ ತುಂಬ ಅಫೋರ್ಡಬಲ್ ಲಾಂಚ್ ಮಾಡಿದ್ದಾರೆ.
ನೋಡಿ ಚೈನೀಸ್ಗಳು ಎಷ್ಟು ಬುದ್ಧಿವಂತರು ಅಂತ ಅಂದರೆ ಅವ್ರು 60 ಲಕ್ಷಕ್ಕೆ ಲಾಂಚ್ ಮಾಡಿದ್ರೆ ಬರೀ 1.5 ಲಕ್ಷಕ್ಕೆ ಒಂದೂವರೆ ಲಕ್ಷ ಅಂಡರ್ ಲಾಂಚ್ ಮಾಡೋರೆ. ಸೊ ಈ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಒಂದು ಪ್ರಾಡಕ್ಟ್ ನಂಗೆ ಸಖತ್ ಇಂಪ್ರೆಸ್ ಮಾಡೋದು, ಚೆನ್ನಾಗಿದೆ ಒಟ್ಟಿಗೆ. ಸೊ ಆ ಒಂದು ವಿಡಿಯೋನ ನಾನು ಈ ಒಂದು ಚಾರ್ಲಿ ಸಾಂಗ್ ಇದೆ ಅಲ್ವಾ, ಅದಕ್ಕೆ ರಿಮಿಕ್ಸ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪಬ್ಲಿಷ್ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ಇಷ್ಟು ಈ ಒಂದು CyberDogನ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಕೆಲವೊಂದು ಫೀಚರ್ಸ್ ಇದ್ರದ್ದು. ನಂಗೆ ಅನಿಸಂಗೆ ಇದಕ್ಕೆ ಯೂಸೇಜ್ ಅಂತ ನಂಗೆ ಅನಿಸ್ದಂಗೆ ಏನೂ ಇಲ್ಲ ಸದ್ಯಕ್ಕೆ. ಏನು ಯಾವ ಥರ ಯೂಸ್ ಮಾಡ್ಬೋದು, ಏನೋ ಒಂದು ಕೂಲ್ ಪ್ರಾಡಕ್ಟ್ ಅಂತ ಇಟ್ಕೊಬೋದು ಅಷ್ಟೇ, ಮಾಡಿಬಿಟ್ರೆ ಏನು ಯೂಸ್ ಇಲ್ಲ, ಪ್ರಾಪರ್ ಯೂಸೇಜೇ ಇಲ್ಲ ಯೋಚನೆ ಮಾಡೋದಕ್ಕೆ ಹೋದರೆ. ಫ್ಯೂಚರ್ನಲ್ಲಿ ಬರ್ಬೋದೇನೋ, ಸದ್ಯಕ್ಕಂತೂ ಆ ರೀತಿ ಇದೆ. ಸೊ ಇದಿಷ್ಟು ಈ ಒಂದು CyberDogನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ಸದ್ಯ ವಿಡಿಯೋಗಳೇ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.